ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈಗ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬೀದಿ ನಾಯಿಗಳ ಮತ್ತು ನಾಯಿ ಬಾಲದ ಚರ್ಚೆ ಶುರುವಾಗಬೇಕು. ವಿಚಿತ್ರ ಅಲ್ವಾ? ರಾಜ್ಯ ರಾಜಕಾರಣಕ್ಕೂ ಸಚಿವ ಸಂಪುಟ ವಿಸ್ತರಣೆಗೂ ಅಧಿಕಾರ ಹಸ್ತಾಂತರಕ್ಕೂ ಬೀದಿ ನಾಯಿಗಳಿಗೂ ಹೈಕೋರ್ಟ್ಗೂ ನಾಯಿ ಬಾಲಕ್ಕೂ ಏನು ಒಂದಕ್ಕೊಂದು ಸಂಬಂಧ ಅನ್ನುವಂಥ ಪ್ರಶ್ನೆ ನಿಮಗೆ ಬರಬಹುದು. ಹೌದು, ನಿಜ. ಇವತ್ತು ಅಂತಹದ್ದೊಂದು ಬೆಳವಣಿಗೆ ನಡೆದು ಬಿಟ್ಟಿದೆ. ಸ್ವತಃ ಘನಗಂಭೀರ ಸಚಿವರೇ ಅಂತ ಕರೆಸ್ಕೊಳ್ಳುವಂಥ, ಅಪ್ಪಿತಪ್ಪಿಯೂ ಕೂಡ ಲಘುವಾಗಿ ಮಾತನಾಡದೆ ಇರತಕ್ಕಂಥ ರಾಜಕಾರಣದ ಬಗ್ಗೆ ಆಗಲಿ ಅಥವಾ ಈ ಕುರ್ಚಿ ಕಿತ್ತಾಟದ ಬಗ್ಗೆ ಆಗಲಿ, ಪವರ್ ಶೇರಿಂಗ್ ಬಗ್ಗೆ ಆಗಲಿ, ಎಲ್ಲಿಯೂ ಕೂಡ ಒಂದು ಲಘು ಹೇಳಿಕೆ ಅಥವಾ ಒಂದು ಕೀಳುಮಟ್ಟದ ಹೇಳಿಕೆ ಕೊಡದೇ ಇರುವಂಥ ಸಚಿವರೊಬ್ಬರು ಇವತ್ತು ನಾಯಿ ಬಾಲ ಬೀದಿ ನಾಯಿಗಳು ಅನ್ನುವಂಥ ಒಂದು ಮಾತನ್ನ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಅದು ಒಂದು ರೀತಿಯ ಕಿಮಿ ನಿಮ್ಮಿರುವಂಥ ಪರಿಸ್ಥಿತಿ. ಹಾಗಾದ್ರೆ ಹಾಗೆ ಬೀದಿ ನಾಯಿಗಳು ಅಂತ ಹೇಳಿದ್ದು ಯಾರು? ಯಾವ ಸಚಿವ? ಯಾರಿಗೆ ಹೇಳಿದ್ರು? ಯಾಕೆ ಹೇಳಿದ್ರು? ಹೈಕೋರ್ಟ್ ಸ್ಟೇಟ್ಮೆಂಟ್ ಅನ್ನ ಯಾಕೆ ತೆಗೆದುಕೊಂಡು ಬಂದ್ರು? ಮತ್ತು ಕುರ್ಚಿ ಕಿತ್ತಾಟಕ್ಕೂ ಈ ಬೀದಿ ನಾಯಿಗಳಿಗೂ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಇರತಕ್ಕಂಥ ಸಂಬಂಧ ಏನು ಅನ್ನೋದನ್ನ ಇವತ್ತಿನ ಎಕ್ಸ್ಪ್ಲೇನರ್ನಲ್ಲಿ ಹೇಳಿದ್ದೇನೆ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ನಾನು ಹಬೀಬ್ ತಂಡಿ. ಎಸ್ ವೀಕ್ಷಕರೇ, ಖ್ಯಾತ ಸಚಿವ ಮತ್ತು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಸಿದ್ದರಾಮಯ್ಯನವರ ಪರಮಾಪ್ತರೆ ಅಂತ ಗುರುತಿಸಿಕೊಳ್ಳುವಂತ ಎಚ್.ಸಿ. ಮಹದೇವಪ್ಪನವರು ಇವತ್ತು ಸಿಡಿದು ಬಿಟ್ಟಿದ್ದಾರೆ. ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್, ವಿವಾದಾತ್ಮಕ ಹೇಳಿಕೆ, ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಅನ್ನ ಹೇಳಿಬಿಟ್ಟಿದ್ದಾರೆ. ಅದರಲ್ಲೂ ನೇರವಾಗಿ ಹೇಳಿಲ್ಲ, ಶಾಲಿನಲ್ಲಿ ಸುತ್ತಿಕೊಂಡು ಹೊಡೆದು ಬಿಟ್ಟಿದ್ದಾರೆ ಅನ್ನುವಂಥದ್ದು. ನೋಡಿ, ಅಸಲಿಗೆ ಏನಾಯ್ತು ಅನ್ನುವಂಥದ್ದು ಇವತ್ತು ಹಲವಾರು ಪತ್ರಿಕಾ ಒಂದು ಮಿತ್ರರು ಇವತ್ತು ಅವರನ್ನ ಮಾತನಾಡಿಸಿದ್ರು. ಈ ಅಧಿಕಾರ ಹಸ್ತಾಂತರದ ಕುರಿತಂತೆ, ಈ ಹೈಕಮಾಂಡ್ನ ನಿರ್ಲಕ್ಷ್ಯದ ಕುರಿತಂತೆ ಅವರು ಮಾತನಾಡಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಧ್ಯಮದವರು ಕೇಳಿದ ಪ್ರಶ್ನೆ ಏನು, ಡಿ ಕೆ ಶಿವಕುಮಾರ್ ಬೆಂಬಲಿಗರಾಗಲಿ ಅಥವಾ 2-3 ಬಣದ ಬೆಂಬಲಿಗರು ಈ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಇಲ್ಲಿ ಮಾಧ್ಯಮಗಳೆದುರು ಬಾಯಿ ಬಂದ ಹಾಗೆ ಮಾತನಾಡ್ತಿದಾರಲ್ಲ ಅಂತ ಕೇಳಿದಾಗ ಸಚಿವ ಎಚ್.ಸಿ. ಮಹದೇವಪ್ಪ ಕೊಟ್ಟಿರ್ತಕ್ಕಂಥ ಉತ್ತರ ಏನು ಗೊತ್ತಾ? ಹುಬ್ಬೇರಿಸುವಂಥದ್ದು. ಅವ್ರು ಹೇಳ್ತಾರೆ, ಹೈಕೋರ್ಟ್ ಈಗಾಗಲೇ ಬೀದಿ ನಾಯಿಗಳನ್ನ ಹಿಡಿದು ಒಳಗೆ ಹಾಕಿ ಅಂತ ಹೇಳಿದೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ದಾರೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ? ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಅಂದ್ರೆ ಇವರ ಪ್ರಶ್ನೆಗೂ ಎಚ್.ಸಿ. ಮಹದೇವಪ್ಪನವರ ಉತ್ತರಕ್ಕೂ ಸಂಬಂಧನೇ ಇಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ. ಆದ್ರೆ ನೀವು ರಾಜಕೀಯ ಒಳಾಂತರ್ಯವನ್ನ ಗಮನಿಸಿದ್ರೆ ಅಲ್ಲಿ ಗೊತ್ತಾಗುತ್ತೆ ಬಹುತೇಕ ಇವ್ರು ಯಾರಿಗೆ ಹೇಳ್ತಿದ್ದಾರೆ ಅನ್ನುವಂಥದ್ದು. ಮುಂದುವರೆದು ಮತ್ತೊಂದು ಮಾತನ್ನ ಹೇಳ್ತಾರೆ. ಪತ್ರಕರ್ತರು ಪ್ರಶ್ನಿಸ್ತಾರೆ, ಅಲ್ಲ ಸರ್, ಹೈಕಮಾಂಡ್ ಯಾಕೆ ಇಷ್ಟೊಂದು ಈ ವಿಚಾರವನ್ನ ಇಷ್ಟೊಂದು ಎಳ್ಕೊಂಡು ಹೋಗ್ತಾ ಇದೆ? ಮಧ್ಯಪ್ರವೇಶಿಸಿ ಒಂದು ತೀರ್ಮಾನಕ್ಕೆ ಬರಬಹುದಲ್ವಾ ಅನ್ನುವಂಥದ್ದು. ಅದಕ್ಕೂ ಕೂಡ ಎಚ್.ಸಿ. ಮಹದೇವಪ್ಪನವ್ರು ಹೇಳ್ತಾರೆ, ಈ ಸಮಸ್ಯೆ ಇದೆಯಲ್ಲ ಅದು ಹೈಕಮಾಂಡ್ ಹುಟ್ಟು ಹಾಕಿರ್ತಕ್ಕಂಥ ಸಮಸ್ಯೆ ಅಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರು ಹೇಳುವಂಥ ಮಾತು, ಹೈಕಮಾಂಡ್ಗೆ ಯಾರು ಗೈಡೆನ್ಸ್ ಮಾಡ್ತಾರೆ, ಯಾರು ಮಾರ್ಗದರ್ಶನ ಮಾಡ್ತಾರೆ? ಆಕ್ಚುಲಿ ಹೈಕಮಾಂಡ್ನವರು ನಮಗೆ ಮಾರ್ಗದರ್ಶನ ಮಾಡ್ಬೇಕಲ್ವಾ? ನಾವು ಅಂದ್ರೆ ಹೈಕಮಾಂಡ್ನವರು ನಾವು ಮಾರ್ಗದರ್ಶನ ಮಾಡೋಕ್ಕಾಗತ್ತಾ ಅನ್ನುವಂಥ ಮಾತನ್ನು ಹೇಳ್ತಾ, ಕಂಟ್ರೋವರ್ಷಿಯಲ್ ಮಾತು ಏನು ಅಂತಂದ್ರೆ, ಬಾಲ ನಾಯಿನ ಅಲ್ಲಾಡ್ಸಕ್ಕಾಗತ್ತಾ ಅನ್ನುವಂಥ ಮಾತನ್ನ ಹೇಳಿದ್ರು. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳೇ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ಈಗ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ. ಒಂದಷ್ಟು ಜನ ಶಾಸಕರು, ಒಂದಷ್ಟು ಜನ ಹಿಂಬಾಲಕರು, ಬಾಲ ಇರೋರು ಎಲ್ಲರೂ ಕೂಡ ಸೇರ್ಬಿಟ್ಟು ಈ ಮುಖ್ಯಮಂತ್ರಿ ಸೀಟನ್ನ ಅದೊಂಥರ ಅದನ್ನ ಅಲ್ಲಾಡ್ಸೋದಕ್ಕೆ ಶುರುವಾಗಿದ್ದಾರೆ. ಅಂದ್ರೆ ಈ ಬಾಲದಂತಿರೋರೆಲ್ಲ ಇಡೀ ನಾಯಿನೇ, ವ್ಯವಸ್ಥೆಯನ್ನೇ, ಸರ್ಕಾರವನ್ನೇ ಅಲ್ಲಾಡ್ಸೋದಕ್ಕೆ ಶುರುವಾಗಿಬಿಟ್ಟಿದ್ದಾರೆ ಅನ್ನುವಂಥ ಒಂದು ಅರ್ಥದಲ್ಲಿ ಹೇಳಿದ್ರು. ನೇರವಾಗಿ ಹೇಳದೇ ಇದ್ರು, ಅದೇ ಅರ್ಥದಲ್ಲಿ ಹೇಳಿದ್ದು ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಬಹಳ ವಿಚಿತ್ರ ಅಂತಂದ್ರೆ, ಈಗ ಹೈಕಮಾಂಡ್ಗೆ ಗೈಡೆನ್ಸ್ ಮಾಡೋರು ಯಾರು? ನಾವು ಅವರಿಗೆ ಗೈಡೆನ್ಸ್ ಮಾಡೋಕ್ಕಾಗತ್ತಾ? ಅಲ್ಲದೆ ಅವರು ನಮಗೆ ಗೈಡೆನ್ಸ್ ಮಾಡಬೇಕು. ಬಾಲಾನೇ ನಾಯಿನ ಅಲ್ಲಾಡ್ಸೋಕ್ಕಾಗುತ್ತೇನ್ರಿ ಅನ್ನುವಂಥ ಒಂದು ಮಾತನ್ನ ಹೇಳ್ಬಿಟ್ರು. ಈ ಮಾತಿದೆಯಲ್ಲ, ಈಗ ಒಂದು ರೀತಿ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟದ ಬೆಂಕಿ ಹೊತ್ಕೊಂಡಿದೆ. ಒಂದು ರೀತಿಯ ಅಸಮಾಧಾನದ ಜ್ವಾಲೆ ಉಂಟಾಗಿದೆ. ಮಾಧ್ಯಮಗಳು ಬಿಡ್ತಾವ, ಅದರಲ್ಲೂ ಈಗಿರ್ತಕ್ಕಂಥ 24x7 ಮಾಧ್ಯಮಗಳು ಬಿಡ್ತಾವ. ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಬಣ್ಣಗಳನ್ನ ಹಾಕಿ
ಒಬ್ಬ HC ಮಹದೇವಪ್ಪನವರ ಮಾತಿನ ಅರ್ಥ ಇದು ಇವ್ರಿಗೆ ಟಾರ್ಗೆಟ್ ಮಾಡಿದ್ರು, ಇವ್ರ ಮೇಲೆ ಗುಂಡಿಟ್ಟು ಹೊಡೆದ್ರು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಒಂದು ರೀತಿ ದೊಡ್ಡ ಮಟ್ಟದ ಯುದ್ಧಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗಾಗಿ ಈಗ ಮಧ್ಯಾಹ್ನದಿಂದಲೇ ಇವತ್ತು ನಾಳೆಯಿಂದಲೇ HC ಮಹದೇವಪ್ಪ ಟಾರ್ಗೆಟ್ ಆಗಿರೋದ್ರಲ್ಲಿ ಎರಡು ಮಾತಿಲ್ಲ. DK ಶಿವಕುಮಾರ್ ಬೆಂಬಲಿಗರು ಅಥವಾ ಕುರ್ಚಿ ಬದಲಾಗಬೇಕು, CM ಬದಲಾಗಬೇಕು ಅಂತ ಯಾರು ಒತ್ತಾಯ ಮಾಡ್ತಾ ಇದ್ದಾರೆ, ಅವರ ದಾಳಿಗೆ HC ಮಹದೇವಪ್ಪನವರು ಬಲಿಯಾಗುವಂಥದ್ದು ಅಥವಾ ಅವರ ವಾಗ್ದಾಳಿ ಅವರ ಮೇಲೆ ನಡೆಯುವಂಥದ್ದು ನಾವು ತಪ್ಪಿಸೋಕ್ಕಾಗಲ್ಲ. ಅದನ್ನು ನಾವು ನೋಡ್ತೀವಿ. ಇದ್ರ ಜೊತೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಕುರ್ಚಿ ಕಿತ್ತಾಟ, ಬಣ ಬಡಿದಾಟ ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ. ಇವೆಲ್ಲದರ ನಡುವೆ ಈಗ BK ಹರಿಪ್ರಸಾದ್ ಕೂಡ ಒಂದು ಮಾತನ್ನ ಆಡಿ ಹೆಚ್ಚು ಕಡಿಮೆ DK ವಿರುದ್ಧವಾದ ಅಥವಾ ಸಿದ್ದರಾಮಯ್ಯನವರ ಪರವಾದ ಒಂದು ಮಾತನ್ನು ಕೂಡ ಹೇಳ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರೆ, DK ಶಿವಕುಮಾರ್ ಬಂಡೆ ಅಂತ ಹೇಳ್ತಾರಲ್ರಿ, ಅವ್ರು ಬಂಡೆ ಅಲ್ಲ, ಅವ್ರೊಂಥರ ರೈಲ್ವೆ ಇಂಜಿನ್ ಇದ್ದ ಹಾಗೆ. ರೈಲ್ವೆ ಇಂಜಿನ್ ಏನ್ ಮಾಡುತ್ತೆ, ಯಾವ್ದಾದ್ರು ಪ್ಲಾಟ್ಫಾರ್ಮಿಂಗ್ ಬಡುವಾಗ ದೊಡ್ಡದಾಗಿ ಸದ್ದು ಮಾಡ್ಕೊಂಡು ಬರುತ್ತೆ. ಆ ರೈಲ್ವೆ ಇಂಜಿನ್ ಬಂದಾಗ ಆ ಕಡೆ ಈ ಕಡೆ ಟೀಮ್ ಆರೋರು ಎಲ್ಲರೂ ಬಂದು ಗಲಾಟೆ ಮಾಡ್ತಾರೆ. ಆ ಪ್ಲಾಟ್ಫಾರ್ಮ್ ಅನ್ನ ದಾಟಿ ರೈಲ್ವೆ ಇಂಜಿನ್ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಆ ಗಲಾಟೆ ಇಂಜಿನಿಗೆ ಕೇಳಿಸಲ್ಲ, ಕಡಿಮೆ ಆಗುತ್ತೆ. ಹಂಗೆ DK ಶಿವಕುಮಾರ್ ಹೋದಾಗ್ಲೂ ಗಲಾಟೆ, ಬಂದಾಗ್ಲೂ ಗಲಾಟೆ, ಅವ್ರು ಎಲ್ಲಿಗೆ ಹೋದ್ರು ಗಲಾಟೆ ಇದ್ದೇ ಇರುತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ಹೈಕಮಾಂಡ್ ಇದನ್ನ ಕ್ಲಿಯರ್ ಮಾಡುತ್ತೆ ಅನ್ನೋಂಥ ಒಂದು ಮಾತನ್ನ ಹೇಳ್ತಾರೆ. ಇದ್ರ ಜೊತೆಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಖರ್ಗೆಗೆ ಎಲ್ಲಾ ಬೆಳವಣಿಗೆಗಳು ಗೊತ್ತು, ಅವ್ರು ಸರಿ ಮಾಡ್ತಾರೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಕೇವಲ HC ಮಹದೇವಪ್ಪ, BK ಹರಿಪ್ರಸಾದ್ ಅಷ್ಟೇ ಅಲ್ಲ, ಇವತ್ತು ರಾಘವೇಂದ್ರ ಹಿಟ್ನಾಳ್, ಸಿದ್ದರಾಮಯ್ಯನವರ ಮಾನಸ ಪುತ್ರ ಅಂತ ಕರ್ಕೊಳ್ಳುವಂಥವ್ರು ಕೂಡ ಇವತ್ತು ಯತೀಂದ್ರ ಅವರ ಹೇಳಿಕೆಗೆ ಒಂದು ಬೆನ್ನೆಲುಬಾಗಿ ನಿಂತ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಯತೀಂದ್ರ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನ್ರಿ ಇದೆ, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗೋರಿ ಅದ್ರಲ್ಲಿ ತಪ್ಪೇನ್ರಿ ಇದೆ ಅನ್ನುವಂಥ ಒಂದು ಮಾತನ್ನ ಕೇಳ್ತಿದ್ದಾರೆ. ನೋಡಿ, ನಾನು ಏನು ಹೇಳಕ್ ಕೊಟ್ಟಿದ್ದೀನಿ ಅಂದ್ರೆ, ಇಷ್ಟು ದಿವಸ DK ಬೆಂಬಲಿಗರು ಅಥವಾ ಸಿದ್ದರಾಮಯ್ಯನವರ ಕೆಲವು ಬೆಂಬಲಿಗರು ಮಾತಾಡ್ತಿದ್ರೆ ಹೊರತು ಈ ಘನ ಸಚಿವರು ಅಂತ ಏನ್ ಕರೆಸ್ಕೊಳ್ತೀವಿ, G ಪರಮೇಶ್ವರ್ ಆಗಿರ್ಲಿ, ಸತೀಶ್ ಜಾರಕಿಹೊಳಿ ಆಗಿರ್ಲಿ, HC ಮಹದೇವಪ್ಪ ಆಗಿರ್ಲಿ, MB ಪಾಟೀಲ್ ಆಗಿರ್ಲಿ, ಹೈಕಮಾಂಡ್ ಮೇಲೇನೆ ಹಾಕಿ ಮಾತಾಡ್ತಿದ್ರೆ ಹೊರತು ಇವತ್ತು ಕೂಡ ಯಾರು ನಾಯಿ ನರಿ ಅಂತಂದು ಹೇಳಿ ತಮ್ಮ ಎದುರು ಬಣದ ಹಿಂಬಾಲಕರಿಗೆ ಹೇಳ್ತಾ ಇರಲಿಲ್ಲ. ಆದ್ರೆ ಇವತ್ತು ಅವ್ರು ಹೇಳ್ಬಿಟ್ಟಿದ್ದಾರೆ, HC ಮಹದೇವಪ್ಪ ಒಂದು ರೀತಿ ಈ ಕುರ್ಚಿ ಕಿತ್ತಾಟ, ಕುರ್ಚಿನ ಕೇಳ್ತಾ ಇರ್ತಕ್ಕಂಥವ್ರು ನಾಯಿ ಬಾಲ ಇದ್ದ ಹಾಗೆ ಅನ್ನುವಂಥ ಅರ್ಥದಲ್ಲಿ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಈ ನಾಳೆಯಿಂದ ಏನಾಗುತ್ತೆ, ಮತ್ತೆ ಈ ನಾಯಿ ನರಿ ಅಷ್ಟೇ ಅಲ್ಲದೆ ಯಾವ್ಯಾವ ಕಾಡು ಪ್ರಾಣಿಗಳಿದ್ದಾವೆ ಎಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ರಾಜಕಾರಣದಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಆ ಪಿಕ್ಚರ್ ಅನ್ನ, ನಾಯಿ ನರಿಗಳ ಪಿಕ್ಚರ್ ಅನ್ನ ನಾವು ನೋಡ್ತೀವಿ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.